ಅಪ್ಪ 10th ಒಳಗ ನಾನು ಡಿಸ್ಟಿಂಕ್ಷನ್ ಪಾಸ್ ಆದ್ನಿ. ಏನು ಪಾಸಾಗಿ ಏನಾಯ್ತು? ಇಲ್ಲೇ ದುಡುದು ಇಲ್ಲೇ ತಿನ್ನೋದು ಅಷ್ಟೇ ನಮ್ಮ ಬಾಳೆ. ಯಾಕಂಗಂತೀರಿ? ನಮ್ಮ ಪರಿಸ್ಥಿತಿ ಹೆಂಗೈತಿ ನಿನಗೂ ಗೊತ್ತೈತಲ್ಲ. ಯಾಕ ಹುಡುಗ SSLC ಚಲೋ ಮಾರ್ಕ್ಸ್ ನಾನಂದ್ರೆ ಖುಷಿ ಪಡೋದು ಬಿಟ್ಟು ಬೇಜಾರಾಗ್ತಿರಲ್ಲ. ಏನು ಖುಷಿ ಬಿಡೋ ಮಾರಾಯ, ಎಟ್ ಕಲ್ತ್ರೆ ಏನು ಮಾಡೋದು? ಹೊಲ್ದಾಗ ದುಡಿಯೋದು ಇಲ್ಲೇ ತಿನ್ನೋದು. ಅಲ್ಲ ದೊಡ್ಡ ದೊಡ್ಡ ಸಾಲಿ ಕಲ್ಸಾಕ ನಮ್ಮ ಮತ್ತೇನು ಕಂಡಬಿಟ್ಟು ರೊಕ್ಕ ಅದಾವಣ? ನೋಡ್ಕಾಕ ಬೇರೆ ಕಾಲೇಜ್ನಾಗ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ತೀರ್ದಾದೊಳಗೆ ದಾನಿಗೊಂಡ್ ಕಾಲೇಜ್ ಆಫ್ ಸೈನ್ಸ್ ಹತ್ತೈತಿ. ಈಗ ಆ ಕಾಲೇಜ್ ಒಳಗೆ SLC ಮುಗಿಸಿದಂಥ ವಿದ್ಯಾರ್ಥಿಗಳು ಯಾರು ಸೈನ್ಸ್ ಮಾಡ್ಬೇಕು ಅನ್ಕೊಳತ್ತಾರಲ್ಲ ಅವ್ರ ಸಲುವಾಗಿ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇಡತ್ತಾರ. ಆ ಟೆಸ್ಟ್ ಒಳಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ ಅಂದ್ರೆ ಫಸ್ಟ್ ಬಂದವ್ರಿಗೆ 100% ಶಿಕ್ಷಣ ಫ್ರೀ ಒಳಗೆ ಕೊಡ್ತಾರೆ. ಸೆಕೆಂಡ್ ಬಂದವಂಗ 90% ಕನ್ಸೆಷನ್ ಇರುತ್ತೆ. ಥರ್ಡ್ ಬಂದವಂಗ 80% ಕನ್ಸೆಷನ್ ಇರುತ್ತೆ. ಹಿಂಗೆ 1 to 50ವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರ ವಿದ್ಯಾಭ್ಯಾಸದೊಳಗೆ ಕನ್ಸೆಷನ್ ಕೊಡ್ತಾರೆ. ಈ ಪೇಪರ್ಕ ಎಷ್ಟು ರೊಕ್ಕ ತುಂಬಬೇಕು? ಈ ಎಕ್ಸಾಮ್ಗೆ ಯಾವುದೇ ರೀತಿ ರೊಕ್ಕ ಇಲ್ಲ. ಇದು ಟೋಟಲಿ ಎಲ್ಲ ಮಕ್ಕಳಿಗೂ ಫ್ರೀ ಐತಿ. ನಿಮ್ಮ ಹುಡುಗನು ಬರ್ಸೋ ಇದ್ದಪ್ಪ ಅಂತಂದ್ರೆ ಇಲ್ಲಿ ಕೆಳಗಿನ QR ಕೋಡ್ ಕಾಣತ್ತಲೆ, ಸ್ಕ್ಯಾನ್ ಮಾಡಿ ತಂದು ಅಪ್ಲಿಕೇಶನ್ ಫಿಲ್ ಮಾಡತ್ತೇಳು. ಏಪ್ರಿಲ್ 12ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ಅಷ್ಟೊಳಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೇಳೋಂಗ. ಮತ್ತೆ ಯಾರು ಎಕ್ಸಾಮ್ ಬರೆಯೋದಕ್ಕೆ ಇಂಟ್ರೆಸ್ಟೆಡ್ ಅದಾರ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ.